ಮತ್ತೆ ಎಕ್ಸಾಮ್ ಚಲೋ ತಂಗೆ ಬರಿ. ಆಲ್ ದ ಬೆಸ್ಟ್. ಗುಂಡ್ ಹಾಕೋದು ಮಸ್ತ್ ಐತಿ ಫ್ರೆಂಡ್ಸ್. ಬಿಜಾಪುರಲ್ಲಿ ಟೀಚಿಂಗ್ ಅಂತ ಅಲ್ಟಿಮೇಟ್ ಆಗೈತಿ. ನಾವು ಈ ಬೈಕ್ ಮೇಲಿನವ್ರ ಮುಂದ ಕಾರ್ ಗಡವ್ರ ಎಲ್ಲಾರು ದಾರಿ ತಪ್ಪಿದವ್ರ ನಾವು. ಎಸ್, ದಾರಿ ತಪ್ಪಿದ ಮಕ್ಕಳು. ನೋಡ್ಬೋದು ಬಿಸಿ ಬಿಸಿ ಪೂರಿ ಬಂದಿದೆ, ಸೊ ಸಾಫ್ಟ್ ಆಗಿ. ಗೈಸ್ ನೋಡಿ ಶೀತಲ್ ಎಕ್ಸಾಮ್ ಬರೆದು ಬರ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ಊಟ ಮಾಡೋಕ್ಕೂ ಮೊದಲು ಇವಾಗ ವಸ್ತ್ರಮಿಗೆ ಬಂದಿದ್ದೀವಿ, ಬಟ್ಟೆ ಅಂಗಡಿಗೆ. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬಿಜಾಪುರಿಂದ ಬಂದಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು CTET ಎಕ್ಸಾಮ್ ಇದೆ. ಸೊ ಎಕ್ಸಾಮ್ಗೆ ಹೋಗಬೇಕು, ಹಾಗಾಗಿ ಇವತ್ತು ಬಂದಿದ್ದೀನಿ. ಸೊ ಅದಕ್ಕೆ ಬ್ಲಾಗ್ ಚಾಲೂ ಮಾಡೋಣ, ಎಕ್ಸಾಮ್ಗೆ ಹೋಗಿ ಬರೋಣ, ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂಥೇಳಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಏನಪ್ಪ ಅಂದರೆ ನಂದು ಫಸ್ಟಿಗೆ ಲೊಕೇಶನ್ ಅಷ್ಟೇ ಬಿಟ್ಟಿದ್ರು ಅವರು, CTET ಬೆಳಗಾವಿ ಅಂತ ತೋರಿಸಿತ್ತು. ಆಯಿತು ಬಿಡು, ಹಂಗಂದ್ರೆ ಚಿಕ್ಕೋಡಿಗೆ ಬರೋದು, ಇಲ್ಲಿಂದ ಬೆಳಗಾವಿ ಹೋಗೋದು ಅಂದ್ಕೊಂಡೆ. ಆದರೆ ಮೊನ್ನೆ ನೈಟು ಹಾಲ್ ಟಿಕೆಟ್ ಬಿಟ್ಟಾಗ ಏನಾಯ್ತಂದ್ರೆ ಅದು ಬೆಳಗಾವಿ ಡಿಸ್ಟಿಕ್ಕು ನಿಪ್ಪಾಣಿಯಲ್ಲಿ ಎಕ್ಸಾಮ್ ಇದೆ. ಹಾಗಾಗಿ ನಿಪ್ಪಾಣಿಗೆ ಹೋಗ್ಬೇಕಲ್ಲ, ಇಲ್ಲೇ 20 ಕಿಲೋಮೀಟರ್ಸು ಆರಾಮಾಗಿ ಹೋಗೋಣ ಅಂಥೇಳಿ ಇವಾಗ ಎಷ್ಟು 7:30 ಆಗಿದೆ. ಸೊ ಟೀ ಮಾಡಿದ್ದೀನಿ, ಟೀ ಎಲ್ಲ ಕುಡಿದು ಆಮೇಲೆ ಎಕ್ಸಾಮ್ಗೆ ಹೋಗಬೇಕು. ಸೊ ಇವರು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದರು, ನನಗಂತೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಇವಾಗ. ಸೊ ಟೀ ಅಷ್ಟೇ ಕುಡಿದು ಖಾರಿ ಇದೆ, ಖಾರಿ ತಿನ್ನಬೇಕು. ನಮ್ಮ ಚಿಕ್ಕೋಡಿ ರಾಜಧಾನಿ ಬೇಕ್ರಿ ಸ್ಪೆಷಲ್ ಖಾರಿ ಇವು, ಚಹಾ ಜೊತೆ ಸಖತ್ತಾಗಿರುತ್ತೆ. ಟೀ ಕುಡಿದು ಎಷ್ಟು ದಿನ ಆಯಿತು ಯಪ್ಪ, ಅಲ್ಲಿ ಹೋದಾಗಿಂದ ನಾನು ಚಾನೇ ಕುಡ್ದಿಲ್ಲ. ಅದಕ್ಕೆ ಇವತ್ತು ಬೇಕಂತೇಳಿ ಮಾರ್ನಿಂಗ್ಗೆ ಚಹಾ ಮಾಡಿ ಕುಡಿತಾ ಇದ್ದೀನಿ. ಸೊ ಪೂಜೆ ಎಲ್ಲನೂ ಆಗಿದೆ. ರಾಕಿದು ಕೂಡ ಇವಾಗ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಒಂದು ಬ್ರೇಕ್ಫಾಸ್ಟ್ ವಾಕಿಂಗ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗಿ ಆಮೇಲೆ ನಾವು ಬರೋದು. 9:30 to 12 o'clock ಇದೆ ಎಕ್ಸಾಮು. ಸೊ ಎಕ್ಸಾಮ್ ಮುಗಿದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಎಕ್ಸಾಮ್ ಯಾವ ಥರ ಆಯಿತು ಅಂತ ಹೇಳಿ. ಲಾಸ್ಟ್ TET ಎಕ್ಸಾಮ್ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ, ಇವಾಗ CTET ಎಕ್ಸಾಮ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಯಾವ ಥರ ಇತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಬನ್ನಿ ಬೇಗ ಬಿಸಿ ಬಿಸಿ ಟೀನ ಕುಡಿಯೋಣ. ಫಸ್ಟಿಗೆ ಟೀ ಕುಡಿತೀನಿ, ಆಮೇಲೆ ಖಾರಿ ಜೊತೆ ತಿಂತೀನಿ. ಎಷ್ಟು ದಿನ ಆಯ್ತು ನನ್ನ ಕೈದು ಚಹಾ ಕುಡಿಬೇಕಂತ ಹೇಳ್ರಿ, ನಂಗೆ ಭಾಳ ಆಸೆ ಆಗಿತ್ರಿ. ನಿಮ್ಗೇನು ಆಸೆ ಆಗಿಲ್ಲ ಬಿಡು, ಸಲ್ಗರ ಟೀ ಐತಿ ಮಗ. ಏಲಕ್ಕಿ ಎಲ್ಲ ಹಾಕಿ ಮಾಡಿದೇನು, ಚಲೋ ಆಗಿದೆ. ಸೊ ಇನ್ನು ಎಕ್ಸಾಮ್ ಹಾಲಿಗೆ ಹೋಗ್ಬೇಕು. ಎಕ್ಸಾಮ್ ಎಲ್ಲಿ ಬಂದಿದೆ ಅಂದರೆ KLE ಸ್ಕೂಲ್, KLE ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಿಪ್ಪಾಣಿ ಅಂತೆ. ನಾವು ನೋಡಿಲ್ಲ, ನೀವು ನೋಡಿದಿರಿ? ಲೊಕೇಶನ್ ಹಾಕಿ ಹೋಗೋದು. ಡಿಸ್ಟೆನ್ಸ್ ಏನು ಕಡಿಮೆ ಐತಿ. ಅದ್ರ ರಿಪೋರ್ಟಿಂಗ್ ಟೈಮಿಂಗ್ ರೀ 7:30 ಇಟ್ಟಿದ್ದಾರೆ ಅವರು, 7:30 to 9:30. ಬಯೋಮೆಟ್ರಿಕ್ ಸ್ಕ್ಯಾನಿಂಗ್, ಫೇಸ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಹಾ ಹೌದು, ಲಾಸ್ಟ್ ಟೈಮ್ TETಗೂ ಅದನ್ನ ಫಸ್ಟ್ ಟೈಮ್ ಮಾಡಿರು ನೋಡ್ರಿ. ಬಯೋಮೆಟ್ರಿಕ್ ಅದು ಇಲ್ಲಾಂದ್ರೆ ಯಾವಾಗ ಮಾಡಿರ್ಲಾಗಿರು. ಸೊ ಫ್ರೆಂಡ್ಸ್, ಜರ್ನಿ ಶುರು ಆಗಿದೆ, ಹೋಗ್ತಾ ಇದ್ದೀವಿ. ಆಲ್ರೆಡಿ ಹಾಫ್ ಜರ್ನಿ ಕಂಪ್ಲೀಟ್ ಆಗಿದೆ ಇವಾಗ ಅಲ್ರಿ. ಇನ್ನ ಎಷ್ಟೊಂದು 7-8 ಕಿಲೋಮೀಟರ್ ಐತಿ ಇವಾಗ. ಮತ್ತೆ ನಾ ಎಕ್ಸಾಮ್ಗೆ ಹೋಗಿಕ್ಕೆ ನೀವೇನ್ ಮಾಡೋರು? ಖಾಲಿ ಕೊಡೋರ. ಲಾಸ್ಟ್ ಟೈಮ್ TETಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ. ನಾ ಹೋಗಿನೋ, ನೀವು ಕೂತಿರಿ. ಅವಾಗ ಪಿಕ್ಚರ್ ನೋಡಕ್ ಹೋಗಿರ್ಲಿ. ಈಗ ಇದು ಟೈಮಿಂಗ್ ಆಗಿತ್ತು, ಈಗ ಪಿಕ್ಚರ್ ಸ್ಟಾರ್ಟ್ ಇರೋಲ್ಲ. ಈಗ ಯಾವ ಶೋ ಇಲ್ಲೇನ್ರಿ? 12 ಗಂಟೆ ಮುಂದೆ. ಅದು ಬಾರ್ಡರ್ ಐತಿ, ಬಾರ್ಡರ್ ಟು ಅದು ಆಲ್ರೆಡಿ ನೋಡ್ಬಿಟ್ಟೆವು. ಹೌದು, ಲ್ಯಾಂಡ್ ಲೋಡ್ ಐತೆ ನೋಡ್ರಲ್ಲ, ಇಬ್ರು ಹೋಗಿ ನೋಡೋಣ. 12 ಗಂಟೆ ಮುಂದೆ ಲ್ಯಾಂಡ್ ಲೋಡ್ ಬಂದಿಲ್ಲ, ಅಲ್ಲಿ ಬಂದ್ ಹೋಯ್ತೇನೋ ಅಲ್ರಿ. ಚಲೋ ಐತೈತ್ರಿ, ಖರೆ ನೋಡ್ಬೇಕದನ್ನ. ಚಲೋ ಐತ್ರಿ, ಎಲ್ಲಿ ನೋಡಿ. ಸೊ ನೀವು ನೋಡಿದ್ದೀರಾ ಫ್ರೆಂಡ್ಸ್ ಲ್ಯಾಂಡ್ ಲಾರ್ಡ್ ಮೂವಿ, ಕನ್ನಡದು, ದುನಿಯಾ ವಿಜಯ್ ಅವ್ರದ್ದು, ಹಂಗ ರಚಿತಾರಾಮ್. ಚಲೋ ಐತೈತೆ ಮೂವಿ ಅಲ್ಲಿ. ಆಯ್ತು, ಇವಾಗ ಟೈಮ್ ಎಷ್ಟು ಐತಂದ್ರೆ 8:08. ಇನ್ನ ಟೈಮ್ ಐತಿ. 9:30 ತನಕ ಬರ್ಬೋದು ಅಂತ ಹೇಳ್ಯಾರ. ರಶ್ ಇತ್ತಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ ಬಯೋಮೆಟ್ರಿಕ್ ಸಲುವಾಗಿ. ಕ್ರೌಡ್ ಕಮ್ಮಿ ಇತ್ತಂದ್ರೆ ನಡೀತೈತಿ. ಸೊ TET ಅಂತೂ ಇಬ್ಬರದು ಕ್ಲಿಯರ್ ಆಗಿದೆ, ಟೆನ್ಷನ್ ಫ್ರೀ ಆಗಿದೀವಿ. ಆದರೆ ಇವಾಗ CTET ನೋಡಿ, ಇವಾಗ ನಂದು ಇದೇ ಸಲ ಕ್ಲಿಯರ್ ಆಗ್ಬೇಕು ಅನ್ನೋದೊಂದು ಇದೆ ಇಂಟೆನ್ಷನ್. ನೋಡ್ಬೇಕಿನ್ನ ಏನಾಗುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿದ್ದೀನಿ. ನಾನು ಓದಿರೋದೇ ಬರಲಿ, ಕ್ಲಿಯರ್ ಆಗಲಿ ಒಟ್ಟು CTET. ನಿಪ್ಪಾಣಿಂದ ಸಮೀಪ ಒಂದು ರಾಮಲಿಂಗ ಟೆಂಪಲ್ ಐತಿ, ಹೋಗ್ಬೇಕಂತ ನೋಡ್ತಾನೆ. ಹೋಗಿ ಬರ್ಲಿ, ಏನ್ ಮಾಡೋರು ಮತ್ತೆ ನೀವು? ಪಾಪ ನಾ ಹೋಗಿ ಬರುತ್ತಾನ 2.5 ತಾಸು ಹಾಕೊಂಡ್ಬೇಕು. ನನಗೆ ಗೊತ್ತಿಲ್ಲ ಖರೆ. 11:45 ಅಂದ್ರೆ ನೀವು ಎಕ್ಸಾಮ್ ಸೆಂಟರ್ ಹತ್ತಿಗೆ ಇರ್ಬೇಕು. ನಾ ಎಕ್ಸಾಮ್ ಮುಗಿಸಿ ಹೊರಗೆ ಬರೋದ್ರಾಗ ನೀವು ಇರ್ಬೇಕಲ್ಲಿ.
ಅಲ್ಲಿ ಹೋಗ್ರಿ ನಾ ಏನು ಬೇಡ ಅನ್ನೋದಿಲ್ಲ ಮಗ ಕರೆ 11:45 ಇರ್ಬೇಕಲ್ಲಿ. ಎಕ್ಸಾಮ್ ಚಲೋ ತಂಗೆ ಬರೀ. ಆಲ್ ದ ಬೆಸ್ಟ್. ಗುಂಡ್ ಹಾಕೋದು ನಮ್ಮ ಸರ ಅಲ್ಲಿ ಬಿಜಾಪುರದ ಕ್ಲಾಸ್ನಾಗ ಒಬ್ಬರು ಸರ್ ಡೈಲಾಗ್ ಹೊಡಿತಾರೆ ಮಹೇಶ್ ಸರ್ ಅಂತ ಹೇಳಿ ಹೊಡಿ ಗುಂಡ ಹಿಡಿ ಚಂಡ. ಮಸ್ತ್ ಐತಿ ಫ್ರೆಂಡ್ಸ್. ಬಿಜಾಪುರಲ್ಲಿ ಟೀಚಿಂಗ್ ಅಂತ ಅಲ್ಟಿಮೇಟ್ ಆಗೈತಿ. ಒಬ್ಬೊಬ್ರು ಲೆಕ್ಚರರ್ಸ್ ಇಷ್ಟು ಮಸ್ತ್ ಟೀಚ್ ಮಾಡ್ತಾರಲ್ಲ, ಸೂಪರ್ ಅಂದ್ರೆ ಸೂಪರ್. ಎಲ್ಲರದು ಟೀಚಿಂಗ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಎಲ್ಲ ಇಡೀ ಸ್ಟಾಫ್ ನಮ್ಮ ಸರ್ ಎಲ್ಲಿಂದ ರತ್ನಗಳನ್ನ ಹುಡ್ಕೊಂಡು ಬಂದಾರೋ ಗೊತ್ತಿಲ್ಲ, ಬಿರಾದಾರ್ ಸರ್. ಆದ್ರೆ ಎಲ್ಲ ಒಂದೊಂದು ಮುತ್ತು ಅಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರ. ನಂಗೆ ಭಾಳ ಇಷ್ಟ ಆಗಿತ್ತು ಬಿಡ್ರಿ. ಇಲ್ಲಿದ ನೀವು ಒಂದ್ಸಲ ಕ್ಲಾಸ್ ಅಟೆಂಡ್ ಆಗೋರ್ತಾರಿ ಇಲ್ರಿ, ಒಂದ್ಸಲ ಟ್ರಯಲ್ ನೋಡ್ತೇನೆ ಅನ್ನೋದ್ಲ. ಮಸ್ತ್ ಮಾಡ್ತಾರ ಅವ್ರ. ಹೇಳ್ಬೇಕಾದ್ರೆ ರೀ ನಮ್ಗೆ ಅನಿಸಿರ್ತೈತಿ ಗೊತ್ತೈತಿ, ನಾ ಟೀಚರ್ ಆದ್ಮೇಲೆ ಹುಡುಗರಿಗೆ ಹಿಂಗೆ ಹೇಳ್ಬೇಕಲ್ಲ, ಈ ಟ್ರಿಕ್ಸ್ ಹೇಳ್ಬೇಕಲ್ಲ, ಹಿಂಗ್ ಮಾಡ್ಬೇಕಲ್ಲ, ಹಿಂಗ್ ಫೀಲ್ ಆಗ್ತಿರ್ತೈತಿ. ಹೌದೌದು. ಇನ್ನ 2 ತಿಂಗಳು, ಏಪ್ರಿಲ್ 15ಗೆ ಇನ್ನ 2.5 ತಿಂಗಳು. ಏಪ್ರಿಲ್ 15ಗೆ ಲಾಸ್ಟ್ ನಂದು ಮುಗಿಯೋದು. ಮೇಲೆ ಒಂದ್ 4 ದಿನ ಆಗ್ಬಹುದು, ಇಲ್ಲಾಂದ್ರೆ ಅಷ್ಟ್ರೊಳಗ ಸಿಲೆಬಸ್ ಕವರ್ ಆಯ್ತಂದ್ರೆ ಆಯ್ತು. ಏಪ್ರಿಲ್ 14 ನಮ್ಮದು ಅಕಾಡೆಮಿಕ್ ಇಯರ್ ಮುಗಿದು ಸುಟ್ಟಿ ಬಿಡೋದೈತಿ. 15ಕ್ಕೆ ನಾ ಬರ್ತೇನೆ ತಗೋರಿ, ಮುಗೀತು. ಅಟ್ರಾಗ ಬಿಜಾಪುರ ತಿರ್ಗಾಡ್ಬೇಕಿತ್ತಲ್ಲ. ಹೌದೌದು, ಬರ್ಲಿ ಎಲ್ಲರೂ ಒಂದ್ಸಲ ರೀ. ಎಲ್ಲ ತಿರ್ಗಾಡಿ ಮಸ್ತ್ ಬೇಕಿ ಪ್ಲೇಸ್ ಎಲ್ಲ ಕವರ್ ಮಾಡಿ ಒಂದ್ ದಿವಸ ನೋಡಿ ಒಂದ್ಸಲ ಬರ್ರಿ ಎಲ್ಲರೂ. ಒನ್ ಡೇ ಟ್ರಿಪ್ ಗತ ಬರ್ಬೇಕು. ನೀವ್ ಅವತ್ತು ರಜಾ ಹಾಕೋದ ಅಡ್ಡಾಡಿ ಮತ್ತೆ ನೀನ್ ಈ ಕಡೆ ಊರಿಗೆ ಕರ್ಕೊಂಡ್ ಬರ್ತೇವೆ. ನಾ ಈ ಕಡೆ ಬರೋದಿಲ್ಲ ಮತ್ತೆ. ಅಲ್ಲೇದಲ್ಲೇ ಭೇಟಿಯಾಗಿ ಅಲ್ಲೇ ಡ್ರಾಪ್ ಮಾಡ್ಬಿಡೋರ್ತ ನನ್ನ ಕಾರ್ ಇರ್ತೈತಿ ನಮ್ ಸಂಗಾಟ ಬರೋದ. ಮತ್ ಮಾರನೇ ದಿನ ಎದ್ದು ಹೋಗೋದು. ಯಾರು ಹೇಳಿದಾರಿ ಸುಮ್ಮ ಟೈರ್ಡ್ನೆಸ್ ಅಟ್ಟ. ಅದ್ರ ಬದ್ಲಿ ಅಲ್ಲೇ ಇದ್ದಂದ್ರೆ ಮತ್ತೆ ನೆಕ್ಸ್ಟ್ ಡೇ ಕ್ಲಾಸ್ ಅಟೆಂಡ್ ಆಗ್ಬೋದು. ಬೆಳಗ್ಗೆ 6:30 ಸಾಯಂಕಾಲ 7:00ವರೆಗೂ ಇರುತ್ತೆ ಕ್ಲಾಸ್. ಆದ್ರೆ ಇಷ್ಟೊತ್ತು ಕ್ಲಾಸ್ ಆಗಿದೀವಲ್ಲ, 10 ತಾಸು 11 ತಾಸು ನಾವು ಕ್ಲಾಸ್ ಒಳಗೆ ಕೂತಿದೀವಲ್ಲ ಅನ್ನೋ ಫೀಲಿಂಗೇ ಆಗೋದಿಲ್ಲ ನಮಗ. ಯಾಕಂದ್ರೆ ಹಂಗ ಪ್ರತಿಯೊಬ್ಬರು ಬಂದವ್ರಂಗ ಒಂದೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ತಾವ ಸರ್ದು. ಒಬ್ಬೊಬ್ರದ್ದು ಒಂದೊಂದು ಟೀಚಿಂಗ್ ಮೆಥಡ್ ಬೇರೆ. ಆಮೇಲೆ ಅವ್ರ ನಗಸ್ಕೋತ ಕಲಿಸ್ತಾರ್ರಿ. ಟೀಚಿಂಗ್ ಹಿಂಗ್ ಬೋರ್ ಆಗ್ಬಾರ್ದ, ಕಂಟಿನ್ಯೂಸ್ಲಿ ಹೇಳಕತ್ರ ಹಿಂಗ್ ಬೋರ್ ಆಗ್ಬಾರ್ದು, ನಗಸ್ಕೋತ ಕಲಿಸ್ತಿರ್ತಾರಲ್ಲ, ಹಂಗಾಗಿ ಇಂಟ್ರೆಸ್ಟ್ ಬರ್ತೈತಿ. ಹಂಗತ್ತಳಿ ದೂರದಿಂದ ಹುಡುಗರು ಬಂದವ. ಹೌದ್ರಿ. ಚಿತ್ರದುರ್ಗ ಎಲ್ಲ ಇದಾರೆ. ರಾಯಚೂರು ಇದಾರು, ಕೊಪ್ಪಳ ಇದಾರು, ಬೀದರ, ಚಿತ್ರದುರ್ಗ, ನೆಕ್ಸ್ಟ್ ಈ ಕಡೆ ಬೆಳಗಾವಿ. ನಮ್ ಬೆಳಗಾವದಾರ ಚಿಕ್ಕೋಡಿ ತಾಲೂಕ್ನ ರೀ, ರಾಯಬಾಗ್ ತಾಲೂಕ್ದವ್ರ 2 ಹುಡುಗಿಯರ್ ಅದಾರಿ. ಮೂಡಲ್ಗಿ ಕುಬೇಕ್ ಹುಡುಗಿದಾಳ. ಬಟ್ ನಿನ್ ಫ್ರೆಂಡ್ ಆಗಿದಾರಲ್ಲ ಚಲೋ ತಂಗೆ ಅದಾರ. ಯಾರು ನಿನ್ ಬೆಸ್ಟ್ ಫ್ರೆಂಡ್? ಎಲ್ಲರೂ ನನ್ನ ಬೆಸ್ಟ್. ಬಟ್ ಎಲ್ಲರೂ ಚಲೋ ಅದಾರಲ್ಲ. ರೂಮು ಚಲೋ ಐತಿ, ರೂಮ್ ಒಳಗೂ ಎಲ್ಲರೂ ಅಡ್ಜಸ್ಟ್ ಆಗಿದಾರು. ಸೊ ಫ್ರೆಂಡ್ಸ್ ಬಂದ್ವಿ ನೋಡಿ ನಿಪ್ಪಾನಿಗೆ. ಕಾಲೇಜ್ ಕಡೆ ಹೋಗೋಣ ಇವಾಗ. ಲೊಕೇಶನ್ ಹಚ್ಚಲ್ರಿ. ಸೊ ಗೈಸ್ ನಾವು ಹೊರಟಿದ್ದೀವಿ ಎಕ್ಸಾಮ್ ಸೆಂಟರ್ಗೆ. ಸೊ ಫ್ರೆಂಡ್ಸ್ ನಾವು ಗೂಗಲಲ್ಲಿ ಲೊಕೇಶನ್ ಹಾಕಿದ್ವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ. ಆದ್ರೆ ಅಲ್ಲಿ ಇಲ್ಲ ಇದು ಎಕ್ಸಾಮ್. ಹಂಗಾಗಿ ಇವಾಗ ಮತ್ತೆ ಒಂದು ಬೇರೆ ಕಡೆ ಎಕ್ಸಾಮ್ ಸೆಂಟರ್ ಅಂದ್ರೆ CBSE ಸ್ಕೂಲ್ ಅಂತ ಅದ, KLE ಅವ್ರದೇ, ಅಲ್ಲಿಗೆ ಹೋಗ್ಬೇಕು ನಾವು. ಈ ಬೈಕ್ ಮೇಲಿನವ್ರ ಮುಂದ ಕಾರ್ ಗಡವ್ರ ಎಲ್ಲಾರು ದಾರಿ ತಪ್ಪಿದವ್ರ ನಾವು. ಎಸ್, ದಾರಿ ತಪ್ಪಿದ ಮಕ್ಕಳು. ಈಗ ಅವ್ರು ಹೊಂಟಿದಾರ, ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಹೋಗೋದಲ್ಲಿ. ಅದಕ್ಕ ಅಲ್ಲಿ ಕ್ರೌಡ್ ಇಲ್ಲ. ಆದ್ರೆ ನೆಟ್ ಒಳಗೆ ಹಾಕಿರ ಅದ ಬರತ್ತಿಲ್ರಿ. ಅದಕ್ಕ ಹುಡ್ಕೋ ಕಾಲನಿ ಅಂತ ಹಾಕಿದಾರ್ರಿ ಅವ್ರಿ ಅಡ್ರೆಸ್. ಹೌದಿಲ್ಲ, ನೀ ನೆಟ್ ಹಚ್ಚಕ್ಕೆ ಅಷ್ಟು ಶಾನೆ ಇದೆ. ಶಾನೆ ಇದೇನ್ ಬೇಡ, ನಾ KLE ಸ್ಕೂಲ್ ಅಂತ ಹಚ್ಚಿದೆಲ್ಲ. ನಾ KLE ಸ್ಕೂಲ್ ಅಂದ್ರೆ ಅಡ್ರೆಸ್ ಹೊಡಿಬೇಕಲ್ಲ. ಹುಡ್ಕೋ ಕಾಲನಿ ನಿಪ್ಪಾನಿ. ಹಿಂಗಾಗಿ ಮಾಳವಂಡಿಯಿಂದ ಬರೋದ್ನಾಗ ಎಲ್ಲ ಹಾದಿ ತಪ್ಪಿಲ್ರಿ. ನಾವಾಗ ಬೇರೆದ್ ಹೊಸ ರೂಟ್ ಕಂಡಿಡ್ದೇವು. ಅಂದ್ರ ನಾವು ಬಂದ ರೂಟ್ ಬರ್ಲಿಲ್ಲ. ನಾವು ವಾಸ್ಕೋಡಿಗಾಮ ಹೆಂಗ್ ಕಂಡಿಡ್ದಲ್ಲ ಜಲಮಾರ್ಗ. ನಾವು ಪೋಂಡಘಾಟ್ ಮೇಲೆ ಹೋಗಿದ್ವು. ಆಕ್ಚುಲಿ ನಾವು ಪೋಂಡಘಾಟ್ ಮೇಲಿಂದ ಬರ್ಬೇಕಾಯ್ತು. ಖರೆ ನೀ ಏನ್ ಮಾಡಿದಿ, ಅಂಬೋಲಿ ಮೇಲೆ ಹಚ್ಚಿಬಿಟ್ಟಿದಿ. ಮತ್ರಿ ಮತ್ತ ಬರ್ಬೇಕಾದ್ರೆ ಒಂದ್ ಘಾಟ್ ಎಕ್ಸ್ಪೀರಿಯನ್ಸ್ ಬೇರೆ ಆಗ್ಬೇಕಲ್ಲ. ಗೋವಾಕ್ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನಮ್ಗೆ 3 ಘಾಟ್ ಹತ್ತದವ. ಬೆಳಗಾವ್ ಮೇಲಿಂದ ಹೋದ್ರ ಚೋರ್ಲಾ ಘಾಟ್, ಆಮೇಲೆ ನಿಪ್ಪಾನಿ ಮೇಲಿಂದ ಹೋಯ್ತಂದ್ರ ಪೋಂಡಾ ಘಾಟ್, ನೆಕ್ಸ್ಟ್ ಇದು ನಿಪ್ಪಾನಿ ಮ್ಯಾಗರ್ಲೆ ಅಂಬಾಘಾಟ್, ಸಂಕೇಶ್ವರ ಗಡಿಂಗ್ಲಸ್ ಮೇಲಿಂದ ಹೋದ್ರೆ ಅಂಬಾಘಾಟ್. 3 ಘಾಟ್ ಹತ್ತವೆ ನೋಡಿ. ಹೆಂಗ ಹೋಗ್ರಿ ನೀವು ಗೋವಾಕ, ಒಟ್ಟು ಘಾಟ್ ಕ್ರಾಸ್ ಮಾಡಿನೇ ಹೋಗ್ಬೇಕು.
ಅಂಬಾ ಘಾಟ್ ಮೇಲೆ ಐತ್ಲೆ ಸಖತ್ ಇದನ್ನೈತೆ ಅದು ಭಾಳ ಇದನ್ನೈತ್ರಿಪ್ಪ, ಡೇಂಜರ್ ಐತಿ, ಭಾಳ ದೊಡ್ಡ ಘಾಟ್ ಐತಿ ಅದು. ಪೋಂಡಾ ಘಾಟ್ ರೀ, ಘಾಟ್ ಅನ್ಸೋದೇ ಇಲ್ಲ, ಹೌದಿಲ್ರಿ? ಪೋಂಡಾ ಘಾಟ್ ಮ್ಯಾಗಿಂದ ಆರಾಮ ಹೋಗ್ಬೋದು. ಸೊ ಇವರು ಸಾಹೇಬರು ಕನ್ಫ್ಯೂಸ್ ಆಗಿ ಕೇಳ್ತಾ ಇದ್ದಾರೆ. ಭಾಳ ಊರ್ ಬಿಟ್ಟು ಹೊರಗಿದ್ದಂಗ ಐತಿರ್ಲೆ. ಇಲ್ಲೇ ಮತ್ತೆ ಟೈಮ್ ಹೋಗೋದ. ಉಡುಪಿ ಹೋಟೆಲ್ ಅಂತೆ. ಹಾ, ಇಲ್ಲಿ ಐತಿ ಉಡುಪಿ ಹೋಟೆಲ್. ಉಡುಪಿ ಹೋಟೆಲ್ ಅಂತೂ ಇಲ್ಲೇ ಕಾಣ್ತಾ ಇದೆ. ಸೊ ನೋಡಬೇಕು. ಸೊ ಗೈಸ್, ಆಲ್ರೆಡಿ ನಾವು ಸೆಂಟ್ರಿಗೆ ರೀಚ್ ಆಗಿದ್ದೀವಿ. KLE ಇಂಗ್ಲೀಷ್ ಮೀಡಿಯಂ CBSE ನಿಪ್ಪಾಣಿ. ಶೀತಲಲ್ಲಿ ಏನೋ ನೋಟಿಸ್ ಹಚ್ಚಿದಾರಂತೆ, ನೋಡಲಿಕ್ಕೆ ಹೋಗಿದ್ದಾಳೆ. ಈಗ ನೋಡಿ ಒಳಗಡೆ KLE ಸ್ಕೂಲ್ ಕಾಣ್ತಾ ಇದೆ. ಗೈಸ್, ಶೀತಲ್ನ ಎಕ್ಸಾಮ್ಗೆ ಬಿಟ್ಟು ಈಗ ನಾನು ಹೊರಗಡೆ ಬಂದಿದ್ದೀನಿ. ರಾಮ್ಲಿಂಗ್ಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ ಅಂತ ಉಡುಪಿ ಹೋಟೆಲ್ಗೆ ಬಂದಿದ್ದೀನಿ. ಇಲ್ಲೇ ಇದೆ ಇದು CBSE ಒಂದು ಗೇಟ್ದಿಂದ ಹೊರಗಡೆ ಬಂದರೆ ಸೊ ಹೈವೇಗೆ ಟಚ್ ಆಗಿ ಇದೆ ಇದು. ಸೊ ನೋಡೋಣ, ಒಳಗೆ ಹೋಗಿ ಬ್ರೇಕ್ಫಾಸ್ಟ್ ಏನಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ವೆಹಿಕಲ್ಸ್ ಅಂತೂ ಸಿಕ್ಕಾಪಟ್ಟೆ ಇವೆ. ಸೊ ಮೋಸ್ಟ್ಲಿ ನಾಷ್ಟ ಚಲೋ ಇರ್ಬೋದು ಇಲ್ಲಿ. ನೋಡೋಣ ಒಳಗಡೆ ಹೋಗಿ. ವಾಶ್ರೂಮ್ ಕೂಡ ಇವೆ. ಪೂರಿ ಆರ್ಡರ್ ಮಾಡಿದ್ದೀನಿ, ನೋಡ್ಬೋದು. ಬಿಸಿ ಬಿಸಿ ಪೂರಿ ಬಂದಿದೆ. ಸೊ ಸಾಫ್ಟಾಗಿ ಚಟ್ನಿ ಹೊತ್ತಿಗೆ ಕಾಂಬಿನೇಷನ್ ಆಗಿ ಸಖತ್ತಾಗಿದೆ. ಸೊ ಗೈಸ್, ಒಂದು ಒಳ್ಳೆ ಬ್ರೇಕ್ಫಾಸ್ಟನ್ನ ಮುಗಿಸ್ಕೊಂಡು ಉಡುಪಿ ಹೋಟೆಲಲ್ಲಿ ಸೊ ನಾ ಈಗ ಶ್ರೀ ರಾಮಲಿಂಗ ಟೆಂಪಲ್ ಕಡೆ ಹೊರಟಿದ್ದೀನಿ. ಇದು ನಿಪ್ಪಾಣಿಯಿಂದ 12 ಕಿಲೋಮೀಟರ್ ಇದೆ ಗೈಸ್. ಸುಮಾರು ಒಂದು 5-6 ವರ್ಷ ಆಯಿತು ನಾವು ಹೋಗಿ ಬಂದೀಗ. ಹೊರಟಿದ್ದೀವಿ, ಬನ್ನಿ ಗೈಸ್. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ರಾಮಲಿಂಗ್ ಟೆಂಪಲ್ಗೆ ನಾನಿವತ್ತು ವಿಸಿಟ್ ಮಾಡಿದ್ದೀನಿ. ಸೊ ಇದ್ರ ಇತಿಹಾಸ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನೇ ಅಂತ ಹೇಳ್ಬೋದು. ಸೊ ಈ ಒಂದು ವ್ಲಾಗಲ್ಲಿ ನಾನು ಇದರ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸಪ್ರೇಟಾಗಿ ಈ ಒಂದು ಟೆಂಪಲ್ ಬದಲು ವ್ಲಾಗ್ನ ಮಾಡ್ತೀನಿ. ಆ ವಿಡಿಯೋ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಆ ವಿಡಿಯೋನು ಕೂಡ ಎಲ್ಲರೂ ನೋಡ್ರಿ ಅಂತ ಈ ಮೂಲಕ ಹೇಳ್ತೀನಿ. ಗೈಸ್ ನೋಡಿ, ಶೀತಲ್ ಎಕ್ಸಾಮ್ ಬರೆದು ಬರ್ತಾ ಇದ್ದಾಳೆ. ಹಾಂ ಶೀತಲ್, ಹೊಟ್ಟೆ ಚೆನ್ನಾಗಿಲ್ಲ ಯಾಕ? ಭಾಳ ಟಫ್ ಇತ್ತು. ಅಯ್ಯಪ್ಪ, ಕನ್ನಡ ಟಫ್ ಇತ್ತು ಹೇಳ್ರಿ. ಯಾಕ? ಹ್ಞೂ ರೀ. ಹಾಂ, ಮತ್ತ ಆಕ್ಚುಲಿ ಎಂತವ್ ಕೊಟ್ಟಿದಾರೆ ಹಿಂಗ ಪದ, ಇವ್ ಯಾವ ಪದ, ಸಂಸ್ಕೃತ ಪದ, ಉರ್ದು ಪದ, ಫ್ರೆಂಚ್ ಪದ, ಈ ತರದಿತ್ತು. ಪ್ಯಾಸೇಜ್ ಟಫ್ ಇತ್ರಿ ಕನ್ನಡ. ಈಗ ಹಸುವಾಗೈತ್ರಿಪ್ಪ ಬೆಳಗ್ಗೆ. ಅಲ್ಲ ಈಗ ನಾಷ್ಟ ಅಲ್ಲ ಪಿಷ್ಟ ಏನ್ ಮಾಡ್ಕೊತ್ಕೊಂಡು ಬೇಡ, ಒಮ್ಮೆ ಊಟ ಮಾಡಿಬಿಡುನು. ಹಾಂ, ಎಸ್, ಎಲ್ಲಾದರೂ ಒಂದು ಒಳ್ಳೆ ಹೋಟೆಲ್ ನೋಡ್ಕೊಂಡು ಊಟ ಮಾಡೋಣ. ಸೊ ಫ್ರೆಂಡ್ಸ್, ಊಟ ಮಾಡೋಕ್ಕೂ ಮೊದಲು ಇವಾಗ ವಸ್ತ್ರಮಿಗೆ ಬಂದಿದ್ದೀವಿ, ಬಟ್ಟೆ ಅಂಗಡಿಗೆ. ಸೊ ಇಲ್ಲಿ ನಮ್ಮ ಸಾರ್ಥಕಿಗೆ ಹಾಗೆ ನಮ್ಮ ಕನ್ನಯ್ಯಗೆ ಡ್ರೆಸ್ ತೊಗೋಬೇಕು. ಸೊ ಇವರು ಗಾಡಿನ ಪಾರ್ಕ್ ಮಾಡ್ತಾ ಇದ್ದಾರೆ. ನಾನು ಒಳಗೆ ಹೋಗಿ ನೋಡ್ತೀನಿ ಫಸ್ಟು ಯಾವ ಥರ ಇದಾವೆ ಅಂಥೇಳಿ. ಅವರಿಬ್ಬರಿಗೂ ಡ್ರೆಸ್ ತೊಗೋಬೇಕು ಅಂತ ಮಾಡಿದ್ದೀನಿ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ, ವಸ್ತ್ರಮ್ ಶಾಪ್ನ ತೋರಿಸ್ತೀನಿ ನಿಮಗೂ ಕೂಡ. ಮೆನ್ಸ್ ವೇರ್, ಲೇಡೀಸ್ ವೇರ್, ಕಿಡ್ಸ್ ವೇರ್ ಎಲ್ಲನೂ ಅವೈಲೇಬಲ್ ಇರುತ್ತೆ. ಕಿಡ್ಸ್ ವೇರ್ ಮೇಲ್ಗಡೆ ಇದೆ. ಮಸ್ತ್ ಸಾರ್ಥಕ್ ಇವಾ. ನೋಡೋದೈತೆ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಹೋಟೆಲ್ ನಕ್ಷತ್ರ ಬಂದಿದ್ದೀವಿ. ಅಲ್ಲೇ ವಸ್ತ್ರಮಲ್ಲಿ ಕೇಳಿ
ಹೋಟೆಲ್ ಚೆನ್ನಾಗಿದೆ ಅಂತೇಳಿ. ಸೊ ಅವರು ಹೋಟೆಲ್ ನಕ್ಷತ್ರ ಹೇಳಿದರು, ಹಂಗಾಗಿ ಇವಾಗ ಇಲ್ಲಿ ಬಂದಿದ್ದೀವಿ. ಊಟಕ್ಕೆ ಏನೇನಿದೆ ಏನು ಅಂತ ನೋಡೋಣ ಬನ್ನಿ. ಫ್ಯಾಮಿಲಿ ರೂಮ್ಸ್ ಕೂಡ ಅವೈಲೇಬಲ್ ಇದಾವೆ ಇಲ್ಲಿ. ಸೊ ಫ್ರೆಂಡ್ಸ್, ಊಟ ಆರ್ಡರ್ ಮಾಡಿದ್ದೀವಿ. ಸೊ ಇಲ್ಲಿ ಥಾಲಿನ ಆರ್ಡರ್ ಮಾಡಿದ್ದೀವಿ. ವೆಜ್ ಮರಾಠ ಥಾಲಿ ಇಲ್ರಿ, ಮಹಾರಾಷ್ಟ್ರ ಥಾಲಿ ಅಂತಿದ್ದು. ಆಮೇಲೆ ನೆಕ್ಸ್ಟ್ ನಾನು ಮಸಾಲೆ ರೈಸ್ನ ಆರ್ಡರ್ ಮಾಡಿದ್ದೀನಿ. ಇವತ್ತಿನ ಸ್ಪೆಷಲ್ ಅಂದರೆ ಸಂಡೇ ಸ್ಪೆಷಲ್, ಹಾಗಾಗಿ ಟೇಸ್ಟ್ ಮಾಡೋಣ. 2 ಥಾಲಿ ತೊಗೋಬೇಕು ಮಾಡಿದ್ವಿ, ಆದರೆ ನಾವು ಗೊತ್ತಲ್ಲ, ಫಸ್ಟಿಗೆ ಒಂದು ಟೇಸ್ಟ್ ಮಾಡಿ ಚೆನ್ನಾಗಿತ್ತಂದರೆ ಇನ್ನೊಂದು ತೊಗೋತೀವಿ, ಇಲ್ಲಾಂದರೆ ತೊಗೊಳ್ಳೋದಿಲ್ಲ. ಹಾಗಾಗಿ ಒಂದು ಥಾಲಿ ಹಾಗೆ ಒಂದು ಮಸಾಲೆ ರೈಸ್ ತೊಗೊಂಡಿದ್ದೀವಿ. ಸೊ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂಥೇಳಿ. ಆಮೇಲೆ ಬೇಕಾದರೆ ಥಾಲಿ ಇನ್ನೊಂದು ತೊಗೋಬೋದು. ಸೊ ನಿಮ್ಗೆ ಏನೇನು ಬರೀತ್ರಿ ಇಲ್ಲಿ? ಈ ಥಾಲಿ ಒಳಗೆ ತಂದೂರಿ ರೊಟ್ಟಿ, ಹಪ್ಪಳ, ಇದು ಬದ್ನಿಕಾಯಿ ಬಾಜಿ, ಮತ್ತು ಇದು ಮಸೂರ್ ದಾಲ್. ಮಸೂರ್ ದಾಲ್, ಮತ್ತು ಸಾಂಬಾರು, ಮೊಸರು, ಈರುಳ್ಳಿ, ಟೊಮೆಟೊ, ಇದನ್ನ ಲಿಂಬು. ಚಲೋ ಐತಿ ಮಸಾಲೆ ಚಲೋ ಆಗಿದೆ. ಅದನ್ನ ತಿಂದು ನೋಡ್ರಿ ನೀವು, ಚಲೋ ಇದ್ರೆ ಇನ್ನೊಂದು ಚಲೋ. ಚಲೋ ಐತಿ. ಹಪ್ಪಳ ಕೊಟ್ಟಿದಾರಲ್ಲ, ಫ್ರೈಡ್ ಇಲ್ಲೇನೋ ಇದೆ, ರೋಸ್ಟೆಡ್ ಐತಿ. ಹಂಗಾಗಿತ್ತು ವಾಂಗಿಚಿ ಭಾಜಿ. ಚಲೋ ಐತಿ, ಮಸ್ತ್. ವಾಂಗಿಚಿ ಭಾಜಿ ಅಂದರೆ ಬದ್ನಿಕಾಯಿ ಪಲ್ಯ. ನಿಮ್ಗೊಂದು ಪ್ಲೇಟ್ ಹೇಳಿಬಿಡಿದ. ಚಲೋ ಆಗೈತಿ. ನಾ ತಿಂದು ಟೇಸ್ಟ್ ನೋಡ್ತೇನೆ ರೀ, ನಂಗೆ ಚಲೋ ಅನಿಸ್ತಂದ ಹೇಳೋಣ. ಇಲ್ಲಾಂದ್ರೆ ಮಸಾಲ ರೈಸ್ ತಿಂತೀನಿ. ಮೊಸರು ಹಾಕಿ ಈ ಕಡೆ ಬತ್ತಲ್ಲ, ಮೊಸರು ತಿನ್ನಲ್ಲ. ಪಾಪಡ್ ಫ್ರೈ ಮಾಡ್ಬೇಕಿಲ್ರಿ, ರೋಸ್ಟ್ ಮಾಡಿದ್ರು. ಅದ ಮಸೂರ್ ದಾಲ್ ಹೆಂಗಿದೆ? ಚಲೋ ಇದೆ. ರೈಸ್ ಯಾವ್ದು ಬರ್ತಿತ್ತು ಕೇಳಲಿಲ್ಲ ಇದ್ರ ಜೊತೆ. ವೈಟ್ ರೈಸ್ ಬರ್ತದೆ. ಸೊ ಫ್ರೆಂಡ್ಸ್, ಒಂದೊಳ್ಳೆ ಊಟ ಮುಗಿಸ್ಕೊಂಡು ಇವಾಗ ಚಿಕ್ಕೋಡಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟು ಇವತ್ತು ರಾಮ್ಲಿಂಗ್ ಕೋಡಿಗೆ ಹೋಗಿದ್ರಲ್ವಾ, ಅದು ತುಂಬ ಲಾಂಗ್ ವಿಡಿಯೋ ಇದೆ, ಅಂದರೆ ಅದರದ್ದು ಡೀಟೇಲ್ಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ವ್ಲಾಗಲ್ಲಿ ಮಿಕ್ಸ್ ಮಾಡಿದರೆ ನಿಮಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ನ ಹಾಕ್ತಾರೆ, ಆ ವ್ಲಾಗ್ನ ಕೂಡ ನೋಡಿ, ಹಾಗೆ ಅದಕ್ಕೂ ಕೂಡ ಲೈಕ್ನ ಮಾಡಿ. ಸೊ ಇವಾಗ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದಾರೆ, ಕುಲ್ಫಿ, ರಬಡಿ ಕುಲ್ಫಿ. ಇದನ್ನು ತಿನ್ಕೊಂತ ಚಿಕ್ಕೋಡಿಗೆ ಹೋಗಬೇಕು. ಹಾಗಾಗಿ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.